ಎಲ್ಲರಿಗೂ SGR ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ಈ ಎಲ್ಲ ಕೆಟ್ಟ ಕನಸುಗಳು ಬಿದ್ದರೆ ತುಂಬಾನೇ ಒಳ್ಳೆಯದು. ಸ್ವಪ್ನ ವಿಜ್ಞಾನದ ಪ್ರಕಾರ ನಾವು ನಿದ್ರೆಯ ಸಮಯದಲ್ಲಿ ನೋಡುವ ಕನಸುಗಳು ಯಾವುದೇ ಕಾರಣವಿಲ್ಲದೆ ನಮಗೆ ಬರುವುದಿಲ್ಲ. ಇವು ನಮ್ಮ ನಿಜ ಜೀವನಕ್ಕೂ ಹೆಚ್ಚಿನ ಸಂಬಂಧ ಹೊಂದಿರುತ್ತದೆ. ಅಂತಹ ಕನಸುಗಳ ಬಗ್ಗೆ ಈಗ ತಿಳಿಯೋಣ ಬನ್ನಿ. ಮಧ್ಯರಾತ್ರಿಯಲ್ಲಿ ನಮ್ಮ ನಿದ್ರೆಗೆ ಭಂಗ ತರುವ ಇಂತಹ ಅನೇಕ ಘಟನೆಗಳನ್ನು ನಾವು ಕನಸಿನಲ್ಲಿ ನೋಡುತ್ತೇವೆ. ಕನಸಿನಲ್ಲಿ ಯಾರೊಬ್ಬರ ಸಾವನ್ನು ನೋಡುವುದು, ಸ್ಮಶಾನವನ್ನು ನೋಡುವುದು, ಸತ್ತ ವ್ಯಕ್ತಿಯೊಂದಿಗೆ ತನ್ನನ್ನು ತಾನು ನೋಡುವುದು ಇತ್ಯಾದಿ ಕನಸುಗಳು ನಮ್ಮ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿಸುತ್ತದೆ. ಈ ಕನಸುಗಳನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ. ರಾತ್ರಿಯಿಡೀ ನಿದ್ರೆ ಬಿಟ್ಟು ಅಂತಹ ಕನಸುಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ. ಆದರೆ ಕನಸಿನಲ್ಲಿ ಕಾಣುವ ಎಲ್ಲ ಕೆಟ್ಟ ಘಟನೆಗಳು ನಮಗೆ ಅಶುಭ ಸೂಚನೆಯನ್ನು ನೀಡುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ? ನಾವು ರಾತ್ರಿ ನಿದ್ದೆ ಮಾಡಿದಾಗ ನಮ್ಮ ಆಪ್ತರು ಯಾರಾದರೂ ಅಥವಾ ನಮ್ಮದೇ ಆದ ಕುಟುಂಬದ ಯಾರಾದರೂ ಸತ್ತಿರುವ ಕನಸು ಕಾಣುತ್ತೇವೆ. ಆದರೆ ನಿಜ ಜೀವನದಲ್ಲಿ ಈ ಕನಸು ಅಶುಭವಲ್ಲ. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಿರುವುದನ್ನು ಅಥವಾ ಕನಸಿನಲ್ಲಿ ಯಾರೊಬ್ಬರ ಸಾವನ್ನು ನೋಡುವುದು ಒಳ್ಳೆಯ ಸಂಕೇತ. ಇದರರ್ಥ ನಿಮ್ಮ ಆಯಸ್ಸು ಹೆಚ್ಚಾಗಲಿದೆ. ಇದಲ್ಲದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಆಪ್ತರು ಯಾರಾದರೂ ಸತ್ತಿರುವುದನ್ನು ನೀವು ನೋಡಿದರೆ ಅದು ಅವರ ಜೀವಿತಾವಧಿ ದೀರ್ಘವಾಗಿದೆ ಎಂಬುದರ ಸಂಕೇತವಾಗಿದೆ. ಈ ಕನಸು ನಿಮ್ಮ ಜೀವನದಲ್ಲಿ ಬರುವ ಹೊಸ ಬದಲಾವಣೆಗಳ ಸಂಕೇತವೂ ಆಗಿದೆ. ಕನಸಿನಲ್ಲಿ ಮಲವನ್ನು ನೋಡುವುದು ಅಸಹ್ಯವೆನಿಸುವುದು ಸಾಮಾನ್ಯ. ಇದರಿಂದಾಗಿ ನಮ್ಮ ಮನಸ್ಸು ಕೂಡ ದೀರ್ಘಕಾಲದವರೆಗೆ ತೊಂದರೆಗೊಳಗಾಗಿರುತ್ತದೆ. ಆದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಲವನ್ನು ನೋಡುವುದು ಬಹಳ ಶುಭ ಸಂಕೇತವಾಗಿದೆ. ಈ ಕನಸಿನ ಅರ್ಥ ನೀವು ಹಣದ ಕೊರತೆಯಿಂದ ಹೊರಬರುವಿರಿ ಎಂದು. ಅಲ್ಲದೆ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಮತ್ತು ಇದನ್ನು ಆರ್ಥಿಕ ಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟ ಬದಲಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹೇಳುತ್ತದೆ. ಕನಸಿನಲ್ಲಿ ಸ್ಮಶಾನ ಅಥವಾ ದಹನ ಮಾಡಿರುವ ಸ್ಥಳವನ್ನು ನೋಡಿ ಭಯದಿಂದ ಒಮ್ಮೆಲೆ ಎಚ್ಚೆತ್ತುಕೊಳ್ಳಬಹುದು. ಆದರೆ ಈ ಭಯಾನಕ ಕನಸು ನಿಜ ಜೀವನದಲ್ಲಿ ನಮಗೆ ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಕನಸಿನಲ್ಲಿ ಸ್ಮಶಾನವನ್ನು ನೋಡುವುದು ಶುಭ ಸಂಕೇತ ಎಂದು ನಂಬಲಾಗಿದೆ. ಇದರರ್ಥ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಅಲ್ಲದೆ ಈ ಕನಸು ಗೌರವ ಮತ್ತು ಪ್ರತಿಷ್ಠೆಯ ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಕನಸು ಮುಂಬರುವ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಸೂಚನೆಯಾಗಿದೆ. ಅಲ್ಲದೆ ಜೀವನದಲ್ಲಿ ಬರುವ ಕಷ್ಟಗಳು ಬೇಗನೆ ನಿವಾರಣೆಯಾಗುವುದು ಎಂಬುದರ ಸೂಚನೆಯಾಗಿದೆ. ಕನಸಿನಲ್ಲಿ ಸತ್ತವರೊಂದಿಗೆ ಊಟ. ನಾವು ನಿದ್ದೆ ಮಾಡುವಾಗ ಹಲವು ಬಾರಿ ಈ ಲೋಕದಲ್ಲಿ ಇಲ್ಲದ ಜನರನ್ನು ನಮ್ಮ ಕನಸಿನಲ್ಲಿ ನೋಡುತ್ತೇವೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮೊಂದಿಗೆ ಇಲ್ಲದವರ ಬಗ್ಗೆ ನಾವು ಏಕೆ ಕನಸು ಕಾಣುತ್ತೇವೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಲು ಪ್ರಾರಂಭಿಸುತ್ತದೆ. ಅಂತಹ ಕನಸು ನಮಗೆ ಹಲವು ರೀತಿಯ ಸೂಚನೆಗಳನ್ನು ನೀಡುತ್ತದೆ. ಕನಸಿನಲ್ಲಿ ಸತ್ತ ವ್ಯಕ್ತಿಯೊಂದಿಗೆ ಊಟ ಮಾಡುವುದನ್ನು ನೋಡುವುದು ತುಂಬಾ ಒಳ್ಳೆಯ ಸಂಕೇತ ಎಂದು ನಂಬಲಾಗಿದೆ. ಇದರರ್ಥ ನೀವು ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದರಿಂದ ಪರಿಹಾರ ಪಡೆಯುವಿರಿ. ಪ್ರಾಣ ಕಳೆದುಕೊಳ್ಳುವ ಕನಸನ್ನು ನೋಡಿದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ. ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಕನಸಿನಲ್ಲಿ ನೋಡುವುದು ಎಂದರೆ ನಿಮ್ಮ ಆಯಸ್ಸು ಹೆಚ್ಚಾಗಲಿದೆ ಎಂದರ್ಥ. ಅಲ್ಲದೆ ಈ ಕನಸು ನಿಮ್ಮ ಜೀವನದಲ್ಲಿ ಬರುವ ಕೆಲವು ಸಕಾರಾತ್ಮಕ ಬದಲಾವಣೆಗಳ ಸಂಕೇತವಾಗಿರಬಹುದು.